ನೀವೀಗ ನೋಡ್ತಾ ಇರೋ ದೃಶ್ಯ ಅಯೋಧ್ಯೆಯ ಶ್ರೀರಾಮ ಮಂದಿರ ದೇವಾಲಯ. ಅರೆ ಇದೇನಪ್ಪ ಇದು, ನಾವು ಸಾವಿರಾರು ಕಿಲೋಮೀಟರ್ ಹೋಗಿ ಅಯೋಧ್ಯೆಯ ಶ್ರೀರಾಮ ಮಂದಿರ ದರ್ಶನ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದಕ್ಕಂಥ ಭಕ್ತರಿಗೆ ಒಂದು ಸುವರ್ಣಾವಕಾಶ. ಹೌದು, ನಮ್ಮ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಿದರ ಗ್ರಾಮದ ಶ್ರೀರಾಮ ಪರಮ ಭಕ್ತರಾದ ಶ್ರೀ ವಿನಯ್ ರಾಮವರ ಭೀಷ್ಮ ಪ್ರತಿಜ್ಞೆಯಂತೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಮಾದರಿಯನ್ನು ಪ್ರದರ್ಶನ ಮಾಡಲು ಸಂಕಲ್ಪ ಮಾಡಿದ್ದು, ಈಗಾಗಲೇ ಅವರು ರಾಷ್ಟ್ರ ಮತ್ತು ರಾಜ್ಯದಲ್ಲಿ 105ನೇ ಕಡೆ ನಮ್ಮ ರಾಜ್ಯದ 19 ಜಿಲ್ಲೆಗಳಲ್ಲಿ ಪ್ರದರ್ಶನ ಏರ್ಪಡಿಸಿದ್ದಾರೆ. ಈಗ ಪಾವಗಡ ಪಟ್ಟಣದ ಕನಿಕಾ ಪರಮೇಶ್ವರ ಆರ್ಯವೈಶ್ಯ ಸಂಘ ಮತ್ತು ವಾಸವಿ ಮಹಿಳಾ ಮಂಡಳಿ, ಶ್ರೀ ವಾಸವಿ ವನಿತಾ ಮಂಡಳಿ, ಶ್ರೀ ವಾಸವಿ ಯುವಜನ ಸಂಘ ಆಯೋಜನೆಯಲ್ಲಿ ಪಟ್ಟಣದ ಶ್ರೀ ಆಂಜನೇಯ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 28/5/2026 ಗುರುವಾರದಿಂದ 3/6/2026 ಬುಧವಾರದವರೆಗೆ ಅಂದರೆ 7 ದಿನಗಳ ಕಾಲ ಈ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದು, ಬನ್ನಿ ಶ್ರೀರಾಮ ಭಕ್ತರು ಈ ಒಂದು ಅಯೋಧ್ಯೆಯ ಶ್ರೀರಾಮ ಮಂದಿರ ಪ್ರದರ್ಶನವನ್ನು ನೋಡಿ ಪುನೀತರಾಗಿ. ಜೈ ಶ್ರೀರಾಮ್. ನನ್ನ ಹೆಸರು ವಿನಯ್ ರಾಮ್ ಅಂತ, ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕು ಬಿದ್ರೆ ಇದೇ ಡಿಸ್ಟಿಕ್ಕಿಂದ ಒಂದು ಅಯೋಧ್ಯೆ ರಾಮದ ಮಾದರಿಯನ್ನು 108 ಕಡೆ ಪ್ರದರ್ಶನ ಮಾಡುವ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿದ್ದು, ರಾಜ್ಯ ಹಾಗೂ ರಾಷ್ಟ್ರದಾದ್ಯಂತ 2022ನೇ ಇಸ್ವಿಯಿಂದ ನಿರಂತರ ಪ್ರದರ್ಶನ ಆಗ್ತಾ ಬರ್ತಾ ಇದೆ. ಒಂದು ಪ್ರದರ್ಶನ ಆಗಿದ ತಕ್ಷಣ ಮತ್ತೆ ನಾವು ಮನೆಗೆ ಹೋಗಂಗಿಲ್ಲ, ನಿರಂತರವಾಗಿ ನೆಕ್ಸ್ಟ್ ಪ್ರದರ್ಶನ ಹೋಗಲೇಬೇಕು. ನಾವು ಮಿನಿಮಮ್ 7 ದಿನ ಪ್ರದರ್ಶನ ಕೊಡ್ತೀವಿ, ಮ್ಯಾಕ್ಸಿಮಮ್ 48 ದಿನದ ತನಕ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀವಿ. ಇದು ಮಾಡಿರೋದು ಬಂದ್ಬಿಟ್ಟು ಥರ್ಮೋಕೋಲು, ಫೋಮ್ ಬೋರ್ಡು ಮತ್ತೆ ಲೈಟ್ ವೇಟ್ ವುಡ್ ಸೇರಿ ಇದು ಮಾಡಿದ್ದು ಸಹ ನಾವೇನೆ ಆರ್ಕಿಟೆಕ್ಟ್ ಮತ್ತೆ ಆರ್ಟಿಸ್ಟ್ ಎರಡೂ ಅಲ್ಲ, ದೇವರು ಕೊಟ್ಟ ಒಂದು ಕಲೆ, ದೇವರ ಕೊಟ್ಟ ಕಲೆ ಮತ್ತೆ ಒಂದು ಭಕ್ತಿ, ಒಂದು ದೇವರ ಅನುಗ್ರಹ ಸೇರಿ ಈ ತರ ಒಂದು ಮಾದರಿನ ಮಾಡಿ ಎಲ್ಲಾ ಕಡೆ ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ. ನಾವು ದೇವಸ್ಥಾನ, ಆಶ್ರಮ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಎಲ್ಲಾ ಕಡೆನೂ ಸಹ ಪ್ರದರ್ಶನಗೊಂಡಿದೆ ಆಲ್ರೆಡಿ. ಈಗ ಅಯೋಧ್ಯೆಯಲ್ಲಿ ನಮಗೆ 3 ಮಹಡಿಗಳು ಬರುತ್ತೆ. ನೆಲಮ್ಮ ಪ್ರತಿಷ್ಠಾಪನೆಗೆ ಕರೆಕ್ಟಾಗಿ 2 ವರ್ಷ ಆಗಿದೆ. ಆ ಬಾಲರಾಮನ ಮುಂಭಾಗದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ ಸಹ ಇದ್ದಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಸೇರಿ ವಿಷ್ಣುವಿನ ಪೂರ್ಣ ಅವತಾರ ಅಂತಾನೂ ಸಹ ಕರಿತೀವಿ. ರಾಮ ವಿಷ್ಣು ಅದೇ ಲಕ್ಷ್ಮಣ ಶೇಷನಾಗ, ಭರತ ಮತ್ತೆ ಶತ್ರುಘ್ನ ಶಂಖ ಮತ್ತೆ ಚಕ್ರ. ವಿಷ್ಣುವಿನ ಪೂರ್ಣ ಅವತಾರವೇ ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಜನನಾಗಿರ್ತಾರೆ. ಅದೇ 1ನೇ ಮಹಡಿ ರಾಮನ ಆಸ್ಥಾನ ಅಥವಾ ದರ್ಬಾರ್ ಅಂತ ಕರಿತೀವಿ. ಅಂದ್ರೆ ರಾಮ ಕಲ್ಯಾಣ ಆದ್ಮೇಲೆ ಕಲ್ಯಾಣ ರಾಮನಾಗಿ ಸೀತಾದೇವಿ ಜೊತೆ ಮೇಲೆ ದರ್ಬಾರ್ ಮಾಡಕ್ ಬರ್ತಾನೆ, ಸೀತಾ ಸಮೇತ ಪಟ್ಟಾಭಿರಾಮ. ನಾವು ಅಯೋಧ್ಯೆಗೆ ಹೋದಾಗ 1ನೇ ಮಹಡಿಗೆ ಹೋದಾಗ ರಾಮನ ದರ್ಬಾರ್ ನೋಡ್ಬೋದು. ರಾಮನ ಪರಿವಾರವು ಒಳ್ಳೆ ಬರುತ್ತೆ. ಅದ್ರ ಜೊತೆಲಿ ರಾಮಾಯಣದಲ್ಲಿ ಏನೆಲ್ಲ ಘಟನೆಗಳು ನಡೆದಿರುತ್ತಲ್ಲ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿ ನಮ್ಗೆ 1ನೇ ಮಹಡಿ ಸಿಗುತ್ತೆ. ಒಂದು ಸಂಪೂರ್ಣ ರಾಮಾಯಣ ನೋಡಿದ್ರೆ ಒಂದು ಅನುಭವ ನಮ್ಗೆ 1ನೇ ಮಹಡಿಲಿ ಆಗುತ್ತೆ. ಅದ್ರ ಮೇಲೆ ಇನ್ನೊಂದು ಮಹಡಿ ಬರುತ್ತೆ. 2ನೇ ಮಹಡಿಗೆ ಸಾರ್ವಜನಿಕರಿಗೆ ಯಾರಿಗೂ ಹೋಗೋದಕ್ಕೆ ಅವಕಾಶ ಇರಲ್ಲ, ಮತ್ತೆ ಅಲ್ಲಿ ಯಾವುದೇ ದೇವ್ರನ್ನು ಸಹ ಪ್ರತಿಷ್ಠಾಪನೆ ಮಾಡಿರಲ್ಲ. ಅದೇ ರೀತಿ ಟೋಟಲ್ 392 ಕಂಬಗಳು ಬರುತ್ತೆ. ನೆಲ ಮಹಡಿ 160 ಕಂಬ, 1ನೇ ಮಹಡಿ 132 ಕಂಬ, 2ನೇ ಮಹಡಿ 74ರಿಂದ 100 ಕಂಬ ಬರುತ್ತೆ. ಅದರಲ್ಲಿ 6 ಡಜನ್ ಪಿಲ್ಲರ್ಗೆ ದೇವರುಗಳನ್ನ ಕೆತ್ತನೆ ಮಾಡಿದ್ದಾರೆ. 6 ಡಜನ್ ಸುಮಾರು 72 ಕಂಬಗಳಿಗೆ ದೇವರುಗಳನ್ನ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ಕಂಬದಲ್ಲಿ ಸುಮಾರು 16ರಿಂದ 24 ದೇವರುಗಳು ಬಂದಿದೆ. ನಾವು ಫ್ರಂಟ್ ಅಲ್ಲಿ 2 ಕಂಬ ನೋಡ್ತೀವಲ್ಲ, ಅವೆರಡು ಕಂಬ ಸ್ಟ್ರೈಟ್ ಗರ್ಭಗುಡಿ ತನಕ ದೇವರುಗಳನ್ನ ಕೆತ್ತನೆ ಮಾಡಿದ್ದಾರೆ. ಅತಿ ಲಾಸ್ಟ್ ಅಲ್ಲಿ ಗೋಪುರ ನೋಡ್ತೀವಲ್ಲ, ಗೋಪುರದ ಎತ್ತರ ಬಂದ್ಬಿಟ್ಟು 161 ಅಡಿ ಎತ್ತರ ಇದೆ. ದೇವಸ್ಥಾನದ ಉದ್ದ 380 ಅಡಿ ಉದ್ದ ಇದೆ, ಅಗಲ 250 ಅಡಿ ಅಗಲ ಇದೆ. ಇದು ವಿಶ್ವದಲ್ಲೇ 3ನೇ ಅತಿ ದೊಡ್ಡ ದೇವಸ್ಥಾನ ಅಂತ ಆಗ್ತಾ ಇದೆ. ಇದನ್ನ 1000 ವರ್ಷ ಇರಂಗನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಯಾವುದೇ ಮಳೆ, ಗಾಳಿ, ಭೂಕಂಪ ಬಂದು ಸಹ ಅಳಗಾಡಬಾರ್ದು, 1000 ವರ್ಷ ರಿಪೇರಿಗೂ ಸಹ ಬರಬಾರ್ದು. ಅದೇ ರೀತಿ ಇದರ ಟೋಟಲ್ ವಿಸ್ತೀರ್ಣ ಎಷ್ಟಪ್ಪ ಇದೆ ಅಂದ್ರೆ 70 ಎಕರೆಗಿಂತ ಜಾಸ್ತಿ ಇದೆ. ನಮ್ಮ ರಾಮ ಮಂದಿರ ಆಗಿರೋದು 2.77 ಹೆಕ್ಟೇರ್ ಅಂದ್ರೆ ಸುಮಾರು 2.25 ಹೆಕ್ಟೇರ್ ಅಯೋಧ್ಯೆ ರಾಮನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದೇ ರೀತಿ ಒಂದು ರೌಂಡ್ ಅಯೋಧ್ಯೆ ರಾಮನ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಸುಮಾರು 750 ಮೀಟರ್ ಅಂದ್ರೆ ಸುಮಾರು 3/4 ಕಿಲೋಮೀಟರ್ ಆಗೋದು. ನಾವು ಪ್ರದಕ್ಷಿಣೆ ಬರಬೇಕು ಅಂದ್ರೆ ನಾವು ಪ್ರದಕ್ಷಿಣೆ ಮಾಡೋ ಜಾಗಗಳು ಅಲ್ಲಲ್ಲೇ ಋಷಿಮುನಿಗಳು ಮತ್ತೆ ಪಾತ್ರಧಾರಿಗಳು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ಆಗಿರ್ಬೋದು, ವಸಿಷ್ಠರು, ಅಗಸ್ತ್ಯರು, ವಿಶ್ವಾಮಿತ್ರರು, ಮಾತಾ ಶಬರಿ, ಜಟಾಯು, ನಿಷಾದ ರಾಜ, ದೇವಿ ಅಹಲ್ಯ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ಹನುಮಂತ ದೇವರು, ವಿಷ್ಣು, ಶಿವ, ಮಾತೆ ಭಗವತಿ ಅಮ್ಮನವರು, ಅನ್ನಪೂರ್ಣೇಶ್ವರಿ ಮತ್ತೆ ಸೂರ್ಯದೇವ. ಸೂರ್ಯವಂಶದನೇ ರಾಮರಿಂದ ಸೂರ್ಯದೇವನು ಸಹ ಪ್ರತಿಷ್ಠಾಪನೆ ಮಾಡಿದರೆ. ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಸೂರ್ಯನ ಒಂದು ಕಿರಣ ಬಾಲರಾಮನ ಹಣೆ ಮೇಲೆ ಸ್ಪರ್ಶ ಮಾಡೋಂಗು ಸಹ ಮಾಡಿದರೆ. ಇದ್ರ ಬಗ್ಗೆ ಮಾಹಿತಿ ಆಯ್ತು. ಇದು ಮಾಡಿರೋ ಉದ್ದೇಶ ಏನಕ್ಕೆ ಅಂದ್ರೆ, ಮೊದಲನೇದಾಗಿ ರಾಮನ ಅವತಾರ ತ್ರೇತಾಯುಗದಲ್ಲಿ ಏನಕ್ಕಾಗಿತ್ತು ಅಂದ್ರೆ ಒಂದು ಧರ್ಮ ಶಿಕ್ಷಣ ಮತ್ತೆ ಆತ್ಮಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಅವತಾರ
ಆಗಿರುತ್ತೆ. ಅದೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕು ಅಂತ. ಏನಕ್ಕೆ ಅಂದ್ರೆ ರಾಮ ಬಂದು ಸೂರ್ಯ ವಂಶದವನು. ಸೂರ್ಯ ಸರ್ವರಿಗೂ ಸರಿಸಮವಾಗಿ ಯಾವ ತರ ಬೆಳಕನ್ನು ಕೊಡ್ತಾನೆ, ರಾಮನ ಆದರ್ಶ ಗುಣಗಳು ಸಹ ಸರ್ವರಿಗೂ ಬೇಕು ಅಂತ ಹೇಳ್ಬಿಟ್ಟು. ಅದೇ ರೀತಿ ಎರಡನೇದಾಗಿ ಸಮಾನತೆಯನ್ನು ಹಂಚುವಲ್ಲಿ ಪಂಚಭೂತಗಳು ಅಂದ್ರೆ ಆಕಾಶ, ಭೂಮಿ, ಗಾಳಿ, ನೀರು, ಬೆಳಕು ಸರ್ವರಿಗೂ ಸರಿಸಮವಾಗಂತಿದೆ, ಯಾರಿಗೂ ಭೇದ ಭಾವ ಮಾಡ್ತಾ ಇಲ್ಲ. ಅದೇ ರೀತಿ ಮೂರನೇದಾಗಿ ಎಷ್ಟೋ ಜನ ಏಜ್ ಆಗಿರುತ್ತಲ್ಲ, ಒಂದು 90 ವರ್ಷ ಮೇಲ್ಪಟ್ಟು ಏಜ್ ಆದವ್ರಿಗೆ ನಮ್ ಕೆಲ ಅಯೋಧ್ಯೆಗೆ ಹೋಗಕ್ ಆಗದೇ ಇಲ್ಲ ಅನ್ಕೊಂಡವ್ರಿಗೆ ಅಟ್ಲೀಸ್ಟ್ ಇದು ನೋಡೋದ್ರಿಂದ ಅದು ಪುಟ್ಟು ರಾಮನ ತ್ರೇತಾಯುಗದ ಅರಮನೆ ನೋಡಿದ್ರೆ ಮನಸ್ಸಿಗೊಂದು ಸಮಾಧಾನ ಖಂಡಿತ ಆಗಿ ಆಗುತ್ತೆ. ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ಆಗ್ಲಿ ನಮ್ಮಂತವ್ರಿಗೆ ಆಗ್ಲಿ ನೋಡಾದ್ಮೇಲೆ ಅಯೋಧ್ಯೆಗೆ ಹೋಗ್ಬೇಕು ಅನ್ನೋದು ಪ್ರೇರಣೆ ಆಗುತ್ತೆ. ಎಲ್ಲ ಉದ್ದೇಶ ಇಟ್ಕೊಂಡು ರಾಜ್ಯ ಮತ್ತೆ ರಾಷ್ಟ್ರದಾದ್ಯಂತ ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ. ಈಗ ಇದು ಪಾವಗಡದಲ್ಲಿ ಈಗ 106ನೇ ಪ್ರದರ್ಶನವನ್ನ ಮಾಡ್ತಾ ಬರ್ತಾ ಇದೀವಿ. ಜೈ ಶ್ರೀರಾಮ್. ಈ ಏನು ಶ್ರೀರಾಮ ಮಂದಿರದ ನಮೂನೆಯನ್ನು ನಮ್ಮ ಜಿಲ್ಲೆಯವರಾದ ವಿನಯ್ ರಾಮ್ ಅನ್ನೋರು ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮದವರು, ಅವರು ದೇವರ ಒಂದು ಸಂಕಲ್ಪನ ಎಲ್ಲರಿಗೂ ತಲುಪಬೇಕನ್ನೋ ಉದ್ದೇಶದಿಂದ ಈ ಒಂದು ನಮೂನೆಯನ್ನು ಮಾಡಿದ್ದಾರೆ. ಅವರು ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ಇದು 106ನೇ ಪ್ರದರ್ಶನ. ಅವರು ಪ್ರತಿಜ್ಞೆ ಮಾಡಿದ್ರಂತೆ 108 ಪ್ರದರ್ಶನಗಳನ್ನು ಮಾಡ್ತೀನಿ ಅಂತ. ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಅಯೋಧ್ಯೆ ಮಂದಿರಿಗೆ ಹೋಗೋದಕ್ಕೆ ಆಗಲ್ಲ ಅಂತ ಅವರು ಇಲ್ಲೇ ಈ ಒಂದು ನಮೂನೆ 100ಕ್ಕೆ 100% ಅಯೋಧ್ಯೆ ರಾಮ ಮಂದಿರ ಹೆಂಗಿದೆಯೋ ಹಂಗೆ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಪ್ರತಿ ದಿವಸ ಏನು ರಾಮನ ಬಗ್ಗೆ ಒಂದು ವಿಷಯಗಳನ್ನು ಹೇಳೋದೇ ಆಗಲಿ, ಮಂತ್ರಗಳನ್ನು ಹೇಳ್ಕೊಡೋದಾಗಲಿ ಭಾಳ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಆರ್ಯವೈಶ್ಯ ಸಂಘದ ವತಿಯಿಂದ ಅನಂತ ಧನ್ಯವಾದಗಳನ್ನು ತಿಳಿಸಬಯಸ್ತೀನಿ. ಹಾಗೆ ಪ್ರತಿಯೊಬ್ಬರು ನಗರದಲ್ಲಿರುವ ಪ್ರತಿಯೊಬ್ಬರು ಈ ಒಂದು ನಮೂನೆ, ರಾಮ ಮಂದಿರದ ನಮೂನೆಯನ್ನು ನೋಡಿ ದೇವರ ಒಂದು ಇದಕ್ಕೆ ಶ್ರೀರಾಮನ ಒಂದು ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನು ಅನ್ನಿಸ್ತು? ಅದು ಮೊದಲನೇ ದಿನದಿಂದ ನಾವು ಪ್ರತಿದಿನ ಪ್ರದಕ್ಷಿಣೆಗೆ ಬರ್ತಾ ಇದ್ದೀವಿ. ಮನಸ್ಸಿಗೆ ತುಂಬ ಶಾಂತಿ ಅನ್ನಿಸ್ತು. ಇದು ಜನ ಬರ್ತಾರೋ ಇಲ್ವೋ ಅಂದ್ಕೊಂಡಿದ್ವಿ, ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಬಹಳಷ್ಟು ಜನ ಬರ್ತಾ ಇದ್ದಾರೆ. ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಅದು ತುಂಬ ಸಾರ್ಥಕ ಆಯಿತು ಅವ್ರನ್ನ ಕರೆಸಿದ್ದು ಅಂತ ಒಂದು ಭಾವನೆ ನಮ್ಮಲ್ಲಿ ಮೂಡಿದೆ. ಪ್ರತಿದಿನ ಪ್ರಸಾದದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಆರ್ವೈ ಸಂಘದವರು. 2 ಟೈಮೂ ಒಂದೊಂದು ಭಕ್ತರನ್ನೆಲ್ಲ ಕರೆಸಿ ಗ್ರೂಪ್ ವೈಸು ಪ್ರೋಗ್ರಾಮ್ಸ್ ಮಾಡಿಸ್ತಿದ್ದಾರೆ. ತುಂಬ ಚೆನ್ನಾಗಿದೆ. ವರ್ತ್ ವೈಸ್ ಪ್ರೋಗ್ರಾಮ್ ಇದೆಲ್ಲರನ್ನು ಕರೆಸಿ ಅವರು ರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಓಕೆ ಪರ್ಮನೆಂಟ್ ಜೈ ಶ್ರೀರಾಮ್. ವಿನಯ್ ರಾಮ್ ಅವರು ಬಾವುಟಕ್ಕೆ ಬಂದು 7 ದಿವಸಗಳ ಕಾಲ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಏನು ಅಂದರೆ ಅಯೋಧ್ಯೆಗೆ ಹೋಗದೆ ಇರೋರು ಇಲ್ಲೇ ದೇವ್ರನ್ನ ನೋಡ್ಬಿಟ್ಟು ಅದು ಆ ಒಂದು ಭಾವನೆ ಜನಗಳಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಅವರು 106ನೇ ಪ್ರದರ್ಶನ ಬಾವುಟದಲ್ಲಿ ಕೊಡ್ತಾ ಇದ್ದಾರೆ. ಇದರಿಂದ ಎಷ್ಟೋ ಜನ ಅಯೋಧ್ಯೆಗೆ ಹೋಗೋಕ್ಕಾಗದೇ ಇರೋರು ಕೂಡ ಬಂದು ದರ್ಶನ ಮಾಡಿಕೊಂಡು ಪುನೀತರಾಗ್ತಾ ಇದ್ದಾರೆ. ಅವರು ಏನು ಖರ್ಚು ಇರೋಲ್ಲ, ಅವರು ಎಲ್ಲ ಅವರು ಜೋಡಿಸೋದಕ್ಕೆ ಇನ್ನೊಬ್ಬರು ಕರ್ಕೊಳ್ಳಲ್ಲ. ಅವರೊಬ್ಬರೇ 3 ದಿವಸದ ಕಾಲ ಜೋಡಿಸ್ತಾರೆ. 7 ದಿವಸ ಪ್ರದರ್ಶನ ಆದಮೇಲೆ 3 ದಿವಸದ ಕಾಲ ಬಿಟ್ಬಿಟ್ಟು ಹೋಗ್ತಾರೆ. ಅವರೇ ಎಲ್ಲ ಇದು ಮಾಡೋದು. ಒಬ್ಬರನ್ನ ಹತ್ರ ಒಂದು ಸಹಾಯನೂ ತಗೊಳ್ಳಲ್ಲ. ಇಲ್ಲೇ ಇರ್ತಾರೆ, ಇಲ್ಲೇ ಯಾರ ಮನೆಗೆ ಕರೆದ್ರೆ ಅವ್ರಿಗೆ ಕೊಡ್ತಾರೆ. ಏನೇನು ಖರ್ಚಿರಲ್ಲ. ಅವ್ರದೆಲ್ಲ ಸೇವಾ ಮನೋಭಾವ. ಇನ್ನು ಈ ವೇಳೆ ದೇವಸ್ಥಾನದ ಸಮಿತಿಯ ಸುದೇಶ್ ಬಾಬು, DA ಅಶೋಕ್ ಕುಮಾರ್, NR ವಿಜಯ್ ಕುಮಾರ್, ಧ್ರುವ ಕುಮಾರ್, ಪ್ರಮೋದ್, KV ಶ್ರೀನಾಥ್, CT ಅಶ್ವಥ್ ನಾರಾಯಣ, DS ಕಮಲ್ ಬಾಬು, BLT ನಾಗರಾಜ್, ಮಂಜು, K ರವೀಂದ್ರ ಶೆಟ್ಟಿ, MJ ಸುರೇಶ್, ಕುಮಾರ್ ಬಾಬು ಸೇರಿದಂತೆ ಇನ್ನಿತರೆ ನಿರ್ದೇಶಕರು, ಭಕ್ತರು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.